ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಮ್ಮ ರೈತರುಗಳಿಗೊಂದು ವಿಷಯ ತಿಳಿಸೋಣ ಅಂತ ಬಂದಿದ್ದೀನಿ. ಯಾವ ರೈತರಪ್ಪ ಅಂದರೆ ಸ್ನೇಹಿತರೆ, ಯಾರ್ಯಾರು 5 ಲಕ್ಷ 10 ಲಕ್ಷ 25 ಲಕ್ಷ 30 ಲಕ್ಷ 40 50 60 ಲಕ್ಷ ಹಿಂಗೆ ಲಕ್ಷಗಟ್ಟಲೆ ಸ್ಟ್ಯಾಂಡ್ ಮಾಡಿಬಿಟ್ಟು ಮೇಕೆ ಸ್ಟ್ಯಾಂಡು ಕುರಿ ಸ್ಟ್ಯಾಂಡ್ ಮಾಡಿಬಿಟ್ಟು ಸಾಕ್ತಾ ಇದ್ದೀರಲ್ಲ, ಅದರಿಂದ 3 ಕಾಸಿನ ಪ್ರಯೋಜನವೂ ಇಲ್ಲ. ಅದರಿಂದ ಪ್ರಯೋಜನ ಯಾವುದಪ್ಪ ಅಂದರೆ ಎರಡೇ ಪ್ರಯೋಜನ. ಇದೇನಪ್ಪ ಇವನು ಈ ಥರ ಹೇಳ್ತಾವನು, ಇವನು ಎಲ್ಲ ರಾಜ್ಯದಲ್ಲಿ ದೇಶದಲ್ಲೆಲ್ಲ ಲಕ್ಷ ಲಕ್ಷ ಖರ್ಚು ಮಾಡಿ ಸ್ಟ್ಯಾಂಡ್ ಸಾಕಿ ಕುರಿ ಸಾಕಿ ಮೇಕೆಗಳು ಸಾಕಾಣಿಕೆ ಮಾಡಿ ದುಡ್ಡು ಮಾಡ್ತಾವ್ರೆ, ಇವ್ನು ನೋಡ್ರಿ ಹಿಂಗೆ ಹೇಳ್ತಾವನೆ ಅಂತ ತಿಳ್ಕೊಂಡಿರ್ಬೋದು. ಸ್ನೇಹಿತರೆ, ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನೀವು ಸ್ಟ್ಯಾಂಡ್ ಮಾಡಿರೋದು ವೇಸ್ಟು. ಅದರಿಂದ ಪ್ರಯೋಜನ ಯಾವುದಪ್ಪ ಅಂದರೆ ಬರೀ ಎರಡೇ ಪ್ರಯೋಜನ. ಏನು ಗೊತ್ತೇ ಸ್ನೇಹಿತರೆ, ಮೇಕೆ ಆಗ್ಬೋದು ಕುರಿ ಆಗ್ಬೋದು ನೀಟಾಗಿರ್ತವೆ, ಗಲೀಜಾಗಲ್ಲ. ಇನ್ನೊಂದು ಪಿಕ್ಕೆ, ಇವೆರಡೇ ಸಿಗೋದು ನಿಮಗೆ. ಇವೆರಡು ಬಿಟ್ರೆ ಬೇರೆ ಏನು ಸಿಗಲ್ಲೋ. ಇಷ್ಟೊಂದು ಜನ ಈಗ ನನ್ನ ಮಾತಲ್ಲಿ ನಿಮಗೆ ನಂಬಿಕೆ ಅಲ್ವೇನಪ್ಪ ಇಲ್ಲ. ನೀವು ಎಷ್ಟೊಂದು ಜನ ಬುದ್ಧಿವಂತರಿದ್ದೀರಿ, ಮಾಡಿಸಿರೋರಿದ್ದೀರಿ. ನೀವು ಅದರಿಂದ ಏನೇನು ಪ್ರಯೋಜನ ಆಗದೆ, ಪ್ರಯೋಜನ ಏನೇನಿಲ್ಲ, ಎಷ್ಟೆಷ್ಟು ಲಾಭ ಮಾಡಿದ್ದೀರ ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ನಿಮಗೆ ಏನೇನು ಲಾಸ್ ಆಯ್ತದೆ, ಅದರಿಂದ ಏನೇನು ಪ್ರಾಬ್ಲಮ್ ಆಯ್ತದೆ ಆ ವಿಷಯನ ನಿಮಗೆ ಚಾಚು ತಪ್ಪದೆ ತಿಳಿಸ್ಕೊಡ್ತೀನಿ. ನೀವು ತಿಳ್ಕೊಬೋದು, ಇವನೇನು ಈ ಥರ ಮಾತಾಡ್ತಾವನೆ ನೋಡಿರಿ, ವಿಡಿಯೋಗಳೆಲ್ಲ ಮಾಡಿ ಹಾಕ್ತಾವನೆ ಅಂತ ಹೇಳ್ಬೋದು. ಪ್ರತಿಯೊಂದನ್ನು ಸರ್ಚ್ ಮಾಡೇ ನಾನು ತಿಳ್ಕೊಂಡೇ ನಮ್ಮ ಜನಗಳಿಗೆ ತಿಳಿಸ್ತಾ ಇದ್ದೀನಿ. ನೀವು ಈ ಥರ ಸ್ಟ್ಯಾಂಡ್ ಮಾಡ್ತಾರ್ರಿ ಯಾರು ಮನೆ ಕಟ್ಟೋಕ್ಕೋಸ್ಕರ ದುಡ್ಡು ಮಾಡೋಕ್ಕೋಸ್ಕರ ಮಾಡಿಕೊಂಡೇ ಬರ್ತು, ಅದರಿಂದ 3 ಕಾಸಿನ ಆದಾಯ ಇಲ್ಲ. ಮೇಕೆ ಆಗ್ಬೋದು, ನೀವು ಆಡುಗಳಾಗ್ಬೋದು ಸಾಕೋದ್ರು, ಆದಾಯ ಆಗಬೇಕಾದ್ರೆ ಏನು ಮಾಡಬೇಕು, ಇದರಿಂದ ಯಾಕೆ ಆದಾಯ ಇಲ್ಲ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ.